ನಮಸ್ಕಾರ ಸ್ನೇಹಿತರೆ, ನಾನು ಈಗ ಹೇಳುವಂಥ ಮೆಥಡನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಗಿಡದ ಎಲೆಗಳು ಹಳದಿ ಆಗೋದೇ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಕಂಪ್ಲೇಂಟ್ ಒಂದೇ ಇರುತ್ತೆ. ಗಿಡ ಮೊದಲಿಗೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ, ಆದರೆ ಕ್ರಮೇಣ ಎಲೆಗಳು ಹಳದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಗಿಡದ ಈ ತೊಂದರೆಗೆ ಕಾರಣಗಳೇನು, ಇದಕ್ಕೆ ನಾವು ಯಾವ ಪರಿಹಾರವನ್ನು ಮಾಡಬಹುದು ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಇದಕ್ಕಾಗಿ ಒಂದು ಪವರ್ಫುಲ್ ಟಾನಿಕ್ಕನ್ನು ಸಹ ನಾವು ಹೇಗೆ ತಯಾರು ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವತ್ತು ನಾನು ತಿಳಿಸ್ತಾ ಇರುವಂತಹ ಟಾನಿಕ್ ಅನ್ನು ತಯಾರಿಸಿ ಗಿಡಕ್ಕೆ ಹಾಕೋದ್ರಿಂದ ನಿಮ್ಮ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದೇ ಇಲ್ಲ. ಹಸಿರು ಎಲೆಗಳಿಂದ ಕೂಡಿರುವ ಗಿಡ ಸಮೃದ್ಧವಾಗಿ ಬೆಳೆಯೋದನ್ನು ಕಂಡು ನಿಮಗೆ ಆಶ್ಚರ್ಯ ಆಗುತ್ತೆ. ಅತ್ಯಂತ ಪರಿಣಾಮಕಾರಿಯಾದ ಟಾನಿಕ್ ಅನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನಿಮಗೆ ತಿಳಿಸೋದಕ್ಕಿಂತ ಮೊದಲು ಗಿಡದ ಎಲೆಗಳು ಹಳದಿ ಆಗೋದಕ್ಕೆ ಕಾರಣಗಳು ಏನೇನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಅತಿಯಾಗಿ ನಾವು ನೀರನ್ನು ಹಾಕೋದು ಅಥವಾ ನೀರಿನ ಕೊರತೆ ಇದ್ರೂ ಇರಬಹುದು. ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇದ್ದರೆ ಬೇರುಗಳಿಗೆ ಗಾಳಿ ಸಿಗೋದಿಲ್ಲ. ಇದರಿಂದ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಪ್ರಾರಂಭಿಸ್ತವೆ. ಆಮೇಲೆ ಪಾಟ್ನಲ್ಲಿ ನೀರು ನಿಲ್ತಾ ಇದ್ದರೆ ಗಿಡದ ಬೇರುಗಳು ಕೊಳೆತು ಗಿಡಕ್ಕೆ ಪೋಷಕಾಂಶಗಳು ಸಿಗದೆ ಎಲೆಗಳು ಹಳದಿಯಾಗುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಮಣ್ಣಿನ ಮೇಲ್ಪದರ ಪೂರ್ತಿಯಾಗಿ ಒಣಗಿದ ನಂತರವಷ್ಟೇ ನೀರನ್ನು ಹಾಕಿ. ಪಾಟ್ನಲ್ಲಿ ಸರಿಯಾದ ಡ್ರೈನೇಜ್ ಸಿಸ್ಟಮ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಿ. ಇಲ್ಲದೇ ಇದ್ರೆ ನೀರು ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ನೀರಿನ ಪ್ರಮಾಣ ಪೂರ್ಣವಾಗಿ ಕಡಿಮೆಯಾದರೂ ಸಹ ಬೇರುಗಳಿಗೆ ನೀರು ಸಿಗದೆ ಎಲೆಗಳು ಹಳದಿಯಾಗುವಂತಹ ಒಣಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಣ್ಣಿನ ಮೇಲ್ಪದರವನ್ನು ಮೊದಲು ಪರೀಕ್ಷೆ ಮಾಡಿ. ಅಗತ್ಯವಿದ್ದಾಗ ಮಾತ್ರ ನೀರನ್ನು ಹಾಕಿ, ಅಗತ್ಯ ಇಲ್ಲದಿದ್ದರೆ ಬೇಡ. ಸೂರ್ಯನ ಬೆಳಕಿನ ಕೊರತೆ. ಗಿಡಕ್ಕೆ ಅಗತ್ಯ ಇರುವಷ್ಟು ಸೂರ್ಯನ ಬೆಳಕು ಸಿಗದೇ ಇದ್ರೆ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ತೊಂದರೆ ಆಗುತ್ತೆ. ಆದ್ರಿಂದ ಗಿಡಕ್ಕೆ ಅಗತ್ಯ ಇರುವಷ್ಟು ಸೂರ್ಯನ ಬೆಳಕು ಸಿಗೋ ಹಾಗೆ ನೋಡ್ಕೊಳ್ಳಿ. ಅದೇ ರೀತಿ ಅತಿಯಾಗಿ ನೇರ ಸೂರ್ಯನ ಬೆಳಕು ಬೀಳ್ತಾ ಇದ್ರೂ ಕೂಡ ಗಿಡಕ್ಕೆ ತೊಂದರೆಯಾಗಿ ಎಲೆಗಳು ಹಳದಿಯಾಗಬಹುದು. ಆದ್ರಿಂದ ಆಯಾ ಗಿಡಕ್ಕೆ ಅಗತ್ಯ ಇರುವಷ್ಟು ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ಸೂರ್ಯನ ಬೆಳಕು ಸಿಗೋ ಹಾಗೆ ನೋಡ್ಕೊಳ್ಳಿ. ಇನ್ನು ಕೀಟಗಳ ಬಾಧೆ. ಗಿಡಕ್ಕೆ ಬರುವಂತಹ ಅಫಿಡ್ಸ್, ಮೀಲಿಬಗ್ಸ್, ನುಸಿಗಳು, ಸ್ಪೈಡರ್ ಮೈಟ್ಸ್ ಇಂತಹ ಕೀಟಗಳು ಎಲೆಗಳ ಕಾಂಡದ ರಸ ಹೀರೋದ್ರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇದನ್ನು ಕಂಡುಹಿಡಿದು ಗಿಡಕ್ಕೆ ಕಾಲಕಾಲಕ್ಕೆ ಸರಿಯಾಗಿ ಸಾವಯವ ಕೀಟನಾಶಕ ಅಥವಾ ನೀಮ್ ಆಯಿಲ್ ಇದನ್ನು ನೀವು ಸಿಂಪಡಿಸಬೇಕು. ಈಗ ಈ ಎಲೆಗಳು ಹಳದಿ ಆಗೋದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ಅಂತಂದರೆ ಪೋಷಕಾಂಶಗಳ ಕೊರತೆ. ನೈಟ್ರೋಜನ್ ಅಂದರೆ ಸಾರಜನಕ ಅಥವಾ ಕಬ್ಬಿಣದ ಅಂಶದ ಕೊರತೆಯಿಂದ ಎಲೆಗಳು ಹಳದಿಯಾಗುವಂಥ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಸಾವಯವ ಗೊಬ್ಬರವನ್ನು ನೀಡಿ ಮಣ್ಣನ್ನು ಪೋಷಿಸಬೇಕು. ಈ ಕೊರತೆಯನ್ನು ತಡೆಯೋದಕ್ಕೆ ಇವತ್ತು ಒಂದು ಅತ್ಯಂತ ಪರಿಣಾಮಕಾರಿಯಾದ ಟಾನಿಕ್ ಅಂದರೆ ದ್ರವ ಗೊಬ್ಬರವನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕಾಗಿ ಮೊದಲಿಗೆ ಒಂದು ಕಂಟೈನರಲ್ಲಿ 1 ಲೀಟರ್ನಷ್ಟು ನೀರನ್ನು ತಗೊಳ್ಳಿ. ಇದಕ್ಕೆ 1 ಮುಷ್ಟಿಯಷ್ಟು ಅಕ್ಕಿಯನ್ನು ಸೇರಿಸಬೇಕು. ಅಕ್ಕಿಯನ್ನು ಯಾಕೆ ಸೇರಿಸಬೇಕು, ಇದರಿಂದ ಏನು ಪ್ರಯೋಜನ ಇದೆ, ಈ ಎಲ್ಲ ವಿವರಗಳನ್ನು ಮುಂದೆ ತಿಳಿಸ್ತೀನಿ. ನಂತರ ನೀವೇನು ಮಾಡಬೇಕು, 1 ಮುಷ್ಟಿ ಅಥವಾ ಅಳತೆ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಸೋಯಾಬೀನ್ಗಳನ್ನು ಸೇರಿಸಬೇಕು. ಸೋಯಾಬೀನ್ಸ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಈಗ ನೋಡಿ, 1 ಮುಷ್ಟಿಯಷ್ಟು ಸೋಯಾಬೀನ್ಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಮುಂದಿನ ಇಂಗ್ರೀಡಿಯೆಂಟ್ ಅಂತಂದರೆ ಒಂದು ಆರೆಂಜ್ ಪೀಲ್ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆ. 1 ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಬಿಡಿಸಿ ಅದನ್ನು ಕಟ್ ಮಾಡಿ ನೀವು ಹಾಕಬಹುದು. ಈಗ ಇದಕ್ಕೆ ಸೇರಿಸ್ತಾ ಇರೋ ಮುಂದಿನ ಇಂಗ್ರೀಡಿಯೆಂಟ್ ಅಂದರೆ ಈಸ್ಟ್. ಅಂದರೆ 1 ಸ್ಪೂನ್ ಈಸ್ಟನ್ನು ಸೇರಿಸಬೇಕು. ಈಸ್ಟ್ ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗತ್ತೆ, ಮಾಲ್ಗಳಲ್ಲಿ ಸಿಗತ್ತೆ ಅಥವಾ ಬೇಕರಿಯಲ್ಲೂ ಕೂಡ ಸಿಗತ್ತೆ. ಈಗ ನೀವು ಇದಕ್ಕೆ ವೈಟ್ ವಿನೆಗಾರನ್ನು ಸೇರಿಸಬೇಕು. ತುಂಬ ಹಾಕೋದು ಬೇಡ, ಒಂದು ಅರ್ಧ ಸ್ಪೂನ್ ಅಥವಾ ಒಂದು 5-6 ಹನಿಗಳಷ್ಟು ಹಾಕಿದರೆ ಸಾಕು ವೈಟ್ ವಿನೆಗಾರನ್ನು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಸೇರಿಸಿದ ಮೇಲೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ನಾವು ಅಕ್ಕಿಯನ್ನು ಏನು ಸೇರಿಸಿದ್ವಲ್ಲ ಅದರ ಇಂಪಾರ್ಟೆನ್ಸ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಈ ರೈಸ್ ವಾಟರ್ ಅಥವಾ ಅಕ್ಕಿಯ ನೀರು ಗಿಡಗಳಿಗೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಅನ್ನು ಪೂರೈಸುತ್ತೆ. ಜೊತೆಯಲ್ಲಿ ವಿಟಮಿನ್ಸ್ ಹಾಗೂ ಅಮೈನೋ ಆಸಿಡ್ಸ್ ಸಹ ಗಿಡಗಳಿಗೆ ಸಿಗುತ್ತೆ. ಇದರಿಂದಾಗಿ ಗಿಡಗಳಲ್ಲಿ ಎಲೆಯ ಬೆಳವಣಿಗೆ ಹಾಗೂ ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಆಮೇಲೆ ಸೋಯಾಬೀನ್ಸನ್ನು ನಾವೇನು ಸೇರಿಸಿದಲ್ಲ ಇದರಲ್ಲಿ ಏನೇನಿದೆ ಅಂದರೆ ಈ ಸೋಯಾಬೀನ್ಸಲ್ಲಿ ಹೇರಳ ಪ್ರಮಾಣದಲ್ಲಿ ನೈಟ್ರೋಜನ್ ಇರುತ್ತೆ. ಆದ್ದರಿಂದ ಗಿಡಗಳಿಗೆ ನೈಟ್ರೋಜನ್ ಸುಲಭವಾಗಿ ದೊರೆತು ಎಲೆಗಳು ಹಳದಿಯಾಗೋದು ತಡೆಯುತ್ತೆ.
ಆಮೇಲೆ ಆರೆಂಜ್ ಪೀಲ್ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಸೇರಿಸಿದ್ದೀವಿ. ಇದರಲ್ಲೂ ಸಹ ಹೇರಳ ಪ್ರಮಾಣದಲ್ಲಿ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಅಂತಹ ಅತ್ಯಗತ್ಯ ಪೋಷಕಾಂಶಗಳು ಇದ್ದಾವೆ. ಇದು ಡಿಕಂಪೋಸ್ ಆದಾಗ ಮಣ್ಣಿನಲ್ಲಿ ಸುಲಭವಾಗಿ ಅಬ್ಸರ್ವ್ ಆಗುತ್ತೆ, ಬೇರುಗಳ ಮೂಲಕ ಗಿಡವನ್ನ ಸೇರ್ತವೆ. ಅದರಿಂದ ಕಿತ್ತಳೆ ಹಣ್ಣಿನ ಸಿಪ್ಪೆ ಅತ್ಯುತ್ತಮ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಇನ್ನು ಈಸ್ಟ್, ಇದು ಗಿಡಗಳ ಬೆಳವಣಿಗೆಗೆ ಪೂರಕವಾದಂತಹ ಫೈಟೋ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಾಗತ್ತೆ. ಇನ್ನು ನಾವು ವೈಟ್ ವಿನೆಗರ್ ಅನ್ನ ಸೇರಿಸಿದ್ವಿ. ಇದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲೇ ಸೇರಿಸಬೇಕು, ಹೆಚ್ಚು ಪ್ರಮಾಣದಲ್ಲಿ ಸೇರಿಸಬಾರ್ದು. ಹೀಗೆ ನಾವು ವೈಟ್ ವಿನೆಗರ್ ಅನ್ನ ಸೇರಿಸೋದ್ರಿಂದ ಇದು ಫಂಗಲ್ ಇನ್ಫೆಕ್ಷನ್ ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಸೇರಿಸಿದ ನಂತರ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದರ ಮೇಲೆ ಒಂದು ಮುಚ್ಚಳವನ್ನ ಮುಚ್ಚಿ 3 ದಿನಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ಅಥವಾ ನಾನಿಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಒಂದು ತೆಳುವಾದ ಕಾಟನ್ ಬಟ್ಟೆಯಿಂದ ಇದನ್ನ ಮುಚ್ಚುತ್ತಾ ಇದ್ದೀನಿ, ಅಂದ್ರೆ ಈ ಮೇಲ್ಭಾಗವನ್ನ ಕಟ್ತಾ ಇದ್ದೀನಿ. ಈ ರೀತಿ ಇದನ್ನ ಕಾಟನ್ ಬಟ್ಟೆಯಿಂದ, ತೆಳುವಾದ ಒಂದು ಬಿಳಿಯ ಬಟ್ಟೆಯಿಂದ ಇದನ್ನ ಕಟ್ತಾ ಇದ್ದೀನಿ. ನೋಡಿ, ಹೀಗೆ ರೆಡಿಯಾದ ಸೊಲ್ಯೂಷನ್ ಅನ್ನ ಹಾಗೆ ಬಿಡೋ ಹಾಗಿಲ್ಲ, ಇದನ್ನ ನಾವು ಬಿಸಿಲಿನಲ್ಲಿ ಇಡಬೇಕು. ಬಿಸಿಲಿನಲ್ಲಿ 3 ದಿನಗಳ ಕಾಲ ನಾವಿದನ್ನ ಹೀಗೆ ಇಡಬೇಕು. ಈಗ 3 ದಿನಗಳ ನಂತರ ನಾನಿದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಓಪನ್ ಮಾಡಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಕಂಟೈನರ್ಗೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಫಿಲ್ಟರ್ ಮಾಡಿಕೊಂಡು ನಾವಿದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ಏನು ಮಾಡಬೇಕು, ಮೊದಲು ಡೈಲ್ಯೂಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇದರ 5 ಪಟ್ಟು ನೀರನ್ನು ಇದಕ್ಕೆ ನಾವು ಸೇರಿಸಬೇಕು. 5 ಪಟ್ಟು ನೀರು ಅಂದರೆ ನಾನು 1 ಲೀಟರ್ ನೀರನ್ನು ತಗೊಂಡಿದ್ದೆ ಫಸ್ಟು. ಹಾಗಾಗಿ 5 ಲೀಟರ್ ನೀರಿಗೆ ನಾನು ಇದನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ನೀವು ಗಿಡಗಳಿಗೆ ಹಾಕ್ಬೋದು. ಅಂದರೆ ಮಣ್ಣಿಗೆ ಇದನ್ನು ನಾವು ಸೇರಿಸಬೇಕು. ಇದನ್ನು ನಾವು 15 ದಿನಗಳಿಗೆ ಒಮ್ಮೆ ಸೇರಿಸಿದರೆ ಸಾಕು. ಅಂದರೆ ಹೀಗೆ 15 ದಿನಗಳಿಗೆ ಒಮ್ಮೆ ಸೇರಿಸೋದ್ರಿಂದ ಗಿಡಗಳಲ್ಲಿ ಹಳದಿ ಎಲೆಗಳನ್ನು ನೀವು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಹಸಿರಾದ ಎಲೆಗಳು ಬೆಳಿತವೆ, ಗಿಡ ಕೂಡ ಸಮೃದ್ಧವಾಗಿ ಬೆಳೆಯುತ್ತೆ. ಯಾರೆಲ್ಲ ಕೇಳ್ತಾ ಇದ್ರಿ ನಮ್ಮ ಗಿಡದ ಎಲೆಗಳು ಹಳದಿ ಆಗ್ತಾ ಇದ್ದಾವೆ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ, ಈ ಕ್ರಮವನ್ನು ನೀವು ಫಾಲೋ ಮಾಡೋದ್ರಿಂದ, ಅಂದರೆ ಈ ಟಾನಿಕ್ ಅನ್ನು ತಯಾರಿಸಿ ಗಿಡಗಳಿಗೆ ಹಾಕೋದ್ರಿಂದ, ಅಂದರೆ 15 ದಿನಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಈ ಟಾನಿಕ್ ಅನ್ನು ನೀವು ಗಿಡಗಳಿಗೆ ಹಾಕೋದ್ರಿಂದ ನಿಮ್ಮ ಗಿಡದ ಎಲೆಗಳು ಹಳದಿ ಆಗೋಕೆ ಸಾಧ್ಯನೇ ಇಲ್ಲ. ಗಿಡದ ತುಂಬ ಹಸಿರು ಎಲೆಗಳನ್ನು ನೀವು ಕಾಣಬಹುದು. ಗಿಡ ಮತ್ತೆ ಸಮೃದ್ಧವಾಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.